ಹಲೋ ಫ್ಯಾಮ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು 2 ರಿಸಲ್ಟ್ನ ನಿಮ್ಮ ಮುಂದೆ ಶೋ ಮಾಡೋದಾ ಅಂತ ನಾನು ಅನ್ಕೊಂಡಿದ್ದೀನಿ. ಫಸ್ಟು ಎಲ್ಲರಿಗೂ ಹೇರ್ ಡ್ರಾಪ್ ತುಂಬಾನೇ ಜಾಸ್ತಿ ಆಗ್ತಾ ಇರುತ್ತೆ, ಮತ್ತೆ ಇನ್ನೊಂದು ಏರ್ ಗ್ರೋತು ಆಗದೇ ಇಲ್ಲ. ಯಾವುದೇ ಆಯಿಲ್ ಹಾಕಿದ್ರು ಗ್ರೋತೇ ಆಗಲ್ಲ. ಈ 2 ಮೇನ್ ಪ್ರಾಬ್ಲಮ್ಗೆ ನನ್ನ ಹತ್ರ ಒಂದು ಸೊಲ್ಯೂಷನ್ ಇದೆ. ಆಕ್ಚುಲಿ ಎಲ್ಲರೂ ಕೇಳ್ಬೋದು, ನಿಮ್ ಹೇರ್ ತುಂಬಾ ಶಾರ್ಟ್ ಇದೆ, ಹೇಗೆ ಇದು ಅಂತ. ಹೌದು, ನಾನು 6 ಮಂತ್ ಬ್ಯಾಕ್ ನಾವು ತಿರುಪತಿಗೆ ಹೋಗಿದ್ದಾಗ ನಾನು ಬುಂಡೆ ಮಾಡಿಸ್ಕೊಂಡಿದ್ದೆ. ಹಾಗಾಗಿ ನನ್ನ ಬುಂಡೆ ಆದ್ಮೇಲೆ ಏನಾಯ್ತು ಅಂದ್ರೆ ಹೇರೇ ಗ್ರೋತ್ ಆಗ್ತಿರ್ಲಿಲ್ಲ. ಏನಪ್ಪ ಇದು ಹೇರೇ ಗ್ರೋತ್ ಆಗ್ತಿಲ್ಲ, ಎಲ್ಲ ಆಯಿಲ್ ಹಾಕಿದ್ರು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ನಾವಿರೋದು ಆಕ್ಚುಲಿ ಚೆನ್ನೈಲಿ, ಇಲ್ಲಂತೂ ತುಂಬಾನೇ ಬಿಸಿಲಿದೆ. ಈ ಬಿಸಿಲಿಗೆ ಏನಾಗುತ್ತೆ ಅಂದ್ರೆ ನನ್ನ ಕೂದಲು ತುಂಬಾನೇ ಬೇಗನೆ ಹಾಳಾಗ್ತಿತ್ತು, ಮತ್ತೆ ಏರ್ ಡ್ರಾಪ್ ಜಾಸ್ತಿ ಆಗ್ತಾ ಇತ್ತು. ಹಾಗಾಗಿ ನಾನು ಈ ಶಾಂಪೂನ ನಾನು ಯೂಸ್ ಮಾಡಕ್ಕೆ ಟ್ರೈ ಮಾಡಿದೆ. ಇದು ಯಾವ್ದಪ್ಪ ಅಂತ ಆಂಟಿ ಡ್ಯಾಂಡ್ರಫ್ ಶಾಂಪ್ ಹಿಮಾಲಯ. ತುಂಬಾನೇ ಒಳ್ಳೆ ರಿಸಲ್ಟ್ ಕೊಟ್ಟು ಇದನ್ನ ನಾನು ಯೂಸ್ ಮಾಡೋದ್ರಿಂದ ಸೀರಿಯಸ್ಲಿ ನನ್ನ ಹೇರ್ ಡ್ರಾಪ್ ಕಂಪ್ಲೀಟ್ ಆಗಿ ಸ್ಟಾಪ್ ಆಗಿದೆ. ಇನ್ನೊಂದು ಮತ್ತೆ ನಾನು ಆಯಿಲ್ ನಾನು ಯೂಸ್ ಮಾಡ್ತಾ ಇದ್ದೀನಿ. ಯಾವುದು ಅಂತ ಅಂದ್ರೆ ಆಲ್ಮಂಡ್ ಡ್ರಾಪ್ ಆಯಿಲ್. ಇದನ್ನು ಅಷ್ಟೇನೆ ನಾನು ನೈಟ್ ಮಲಗೋ ಮುಂಚೆನೆ ನನ್ನ ಆಯಿಲ್ಗೆ ಕಂಪ್ಲೀಟ್ ಆಗಿ ಮಸಾಜ್ ಮಾಡಿ ನಾನು ಮಲಗೋದ್ರಿಂದ ನನ್ನ ಹೇರ್ ಗ್ರೋತ್ ಚೆನ್ನಾಗಿ ಆಗ್ತಿದೆ. ಮತ್ತೆ ಸ್ಕಿನ್ಗೂ ಅಷ್ಟೇನೆ ನಾವು ನೈಟ್ ಮಲಗಬೇಕಾದ್ರೆ ಇದನ್ನ ನಾನು ಮುಖಕ್ಕೆ ಹಚ್ಚಿ ನಾನು ಮಲಗ್ತೀನಿ. ಮಾರ್ನಿಂಗ್ ಎದ್ದ ತಕ್ಷಣನೇ ನನ್ನ ಮುಖ ಗ್ಲೋ ಆಗಿ ಇರತ್ತೆ. ಪ್ರತಿನಿತ್ಯ ಈ ಆಯಿಲ್ ನಾವು ಸ್ಕಿನ್ಗೆ ಮತ್ತೆ ಹೆಡ್ಗೆ ನಾವು ಯೂಸ್ ಮಾಡೋದ್ರಿಂದ ಹೇರ್ ಬೇಗನೆ ಗ್ರೋತ್ ಆಗತ್ತೆ, ಹಾಗೇನೆ ಸ್ಕಿನ್ನು ಬೇಗನೆ ಶೈನಿಂಗ್ ಬರುತ್ತೆ. ಮತ್ತೆ ನನ್ನ ಹೇರ್ ನಮ್ದು ಆಕ್ಚುಲಿ ಏನಿದೆ, ಸ್ಮಾಲ್ ಇದೆ ಅಂತ ಎಲ್ಲರೂ ಶಾಕ್ ಆಗಿರ್ಬೋದು. ಹೌದು, ಖಂಡಿತ. ಯಾಕೆಂತ ಅಂದ್ರೆ ನಾವು ತಿರುಪತಿಗೆ ಹೋಗಿದ್ದಾಗ ನಾನು ಕಂಪ್ಲೀಟ್ ಆಗಿ ಹೇರ್ನ ನಾನು ಕೂದಲನ್ನ ಕೊಟ್ಟಿದೆ. ಹಾಗಾಗಿ ನನ್ನ ಕೂದಲು ಈಗ ಶಾರ್ಟ್ ಇದೆ. ಮೊದಲೆಲ್ಲ ನನ್ನ ಕೂದಲು ಅಷ್ಟೇನೆ ತುಂಬಾ ಲಾಂಗ್ ಇತ್ತು, ಬಟ್ ಸ್ಮಾಲ್ ಇದ್ದ ಕೂದಲು ಬೇಗನೆ ಗ್ರೋತ್ ಆಗ್ತಿರ್ಲಿಲ್ಲ. ಹಾಗಾಗಿ ಒಬ್ರು ಯಾರೋ ಹೇಳಿದ್ರು ನನಗೆ, ನನ್ನ ಕೊಲೀಗ್ಸು, ಆಯಿಲ್ ಅಲ್ಲಿ ನೀನು ಆಲ್ಮಂಡ್ ಆಯಿಲ್ ಹಾಕು, ಅದು ನಿಂಗೆ ಬೇಗನೆ ಗ್ರೋತ್ ಕೊಡತ್ತೆ ಅಂತ ಹೇಳಿದ್ರು. ಸೀರಿಯಸ್ಲಿ ನನಗೆ ತುಂಬಾನೇ ಚೆನ್ನಾಗಿ ಈ ಆಯಿಲ್ ನನಗೆ ಯೂಸ್ ಆಯ್ತು ಅಂತಾನೆ ಹೇಳ್ಬೋದು. ತುಂಬಾನೇ ಖುಷಿ ಆಗ್ತಿದೆ. ಮತ್ತೆ ಸ್ಕಿನ್ಗೂ ಯೂಸ್ ಮಾಡೋದ್ರಿಂದ ಬೆಸ್ಟ್ ರಿಸಲ್ಟ್ ನನಗೆ ಈ ಆಯಿಲ್ ಅಲ್ಲಿ ಸಿಕ್ತು. ಮಗು ಆದ್ಮೇಲಂತೂ ಬಾಣ್ತನ ಎಲ್ಲ ಮಾಡಾದ್ಮೇಲೆ ಹೇರ್ ತುಂಬಾನೇ ಚೆನ್ನಾಗಿ ನನಗೆ ಗ್ರೋತ್ ಆಗಿತ್ತು. ಬಟ್ ನಾವು ತಿರುಪತಿಗೆ ಹೋಗಿದ್ದಾಗ ನಾವು ಬುಂಡೆ ಮಾಡಿಸ್ಕೋ ಅಂತ ಒಂದು ಹರಕೆ ನಾನು ಮಾಡ್ಕೊಂಡಿದ್ದೆ. ಹಾಗಾಗಿ ನಾನು ಕೂದಲು ನಾನು 6 ಮಂತ್ ಬ್ಯಾಕ್ ನಾನು ಕೊಟ್ಟೆ. ಹಾಗಾಗಿ ಈ ಆಯಿಲ್ ಅನ್ನ ಯೂಸ್ ಮಾಡೋದ್ರಿಂದ ಸೀರಿಯಸ್ಲಿ ಒಳ್ಳೆ ರಿಸಲ್ಟ್ ಇದೆ. ಟ್ರೈ ಮಾಡಿ. ಮತ್ತೆ ಹಾಗೇನೆ ಸ್ಕಿನ್ಗೂ ಅಷ್ಟೇನೆ ತುಂಬಾನೇ ಗ್ಲೋ ಆಗಿ ಚೆನ್ನಾಗಿ ಕಾಣಿಸುತ್ತೆ. ಮತ್ತೆ ಈಗೆಲ್ಲ ನಾವು ಚಳಿಗಾಲ ಅಂತ ನಾವು ನೋಡ್ತಾ ಇರ್ಬೋದು, ಮತ್ತೆ ಸಮ್ಮರ್ ಜಾಸ್ತಿ ಆಗ್ತಿದೆ. ಕೈಗೆಲ್ಲ ಪ್ರೊಟೆಕ್ಟಿವ್ ಆಗಿ ಚೆನ್ನಾಗಿರುತ್ತೆ. ನೈಟ್ ಮಲಗಬೇಕಾದ್ರೆ ನಾವು ಇದನ್ನ ಹಚ್ಕೊಂಡು ನಾವು ಮಲಗೋದ್ರಿಂದ ಬೆಸ್ಟ್ ರಿಸಲ್ಟ್ ನಮ್ಗೆ ಸಿಗತ್ತೆ. ಯಾರಿಗೆಲ್ಲ ನಾನು ಕೊಟ್ಟಿದ್ದ ಮಾಹಿತಿ ಇಷ್ಟ ಆಗಿದೆ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ನಿಮ್ ಎಲ್ಲರದು ಸಪೋರ್ಟ್ ಇದ್ರೆ ಮಾತ್ರ ನಾವು ಈ ತರ ವಿಡಿಯೋ ಮಾಡಕ್ಕಾಗೋದು, ನಾವೆಲ್ಲ ಬೆಳೆಯಕ್ಕಾಗೋದು. ಇನ್ನು ಮುಂತಾದ ಉಪಯುಕ್ತ ಮಾಹಿತಿ ಎಲ್ಲ ನಾವು ತಗೊಂಡ್ ಬರ್ತೀವಿ. ಪ್ಲೀಸ್ ನಮ್ಮನ್ನ ಸಪೋರ್ಟ್ ಮಾಡಿ ಬೆಳೆಸಿ. ಥ್ಯಾಂಕ್ ಯು.